ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನು ಬಸವೇಶ್ವರನ ಜಾತ್ರೆ ನಡೀತಿತ್ತೋ ಆ ಜಾತ್ರೆಯಲ್ಲಿ ಒಬ್ಬರು ರೈತರನ್ನು ನಾವು ಭೇಟಿ ಮಾಡ್ತಾಯಿದ್ದೀವಿ. ಅವ್ರನ್ನ ಕೇಳ್ದೋ ಏನು ಮಾಡ್ತಾಯಿದ್ರಿ ಅಂತ ಎಲ್ಲ ಫಸ್ಟು ತಿಳ್ಕೊಂಡಾದ್ಮೇಲೆ ಆಮೇಲೆ ಇವರು ರೈತರು ಅಂತ ಗೊತ್ತಾಯಿತು. ಹಾಗೆ ಅವರ ದನಗಳನ್ನು ತೋರಿಸ್ತೀನಿ. ಹಂಗೆ ಸುಳಿ ಸುದ್ದ ಎಲ್ಲವನ್ನು ಕೂಡ ನಾನು ಇಲ್ಲಿಂದನೇ ನೋಡಿರ್ತೀನಿ. ನೋಡಿಕೊಂಡು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ನಾನು ನಿಮಗೆ ತಲುಪಿಸ್ತೀನಿ. ನೋಡ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಊಟ ಮಾಡಿ ಅವರೇ ತೊಡೆ ಹೊಡೆದು ಒಂದು ಲೆಕ್ಕಕ್ಕೆ ಬಣ್ಣ ಬಂದಿದೆ, ಇನ್ನೂ ಬರಬೇಕು. ಹಂಗಾಗಿ ನೋಡ್ತಿರ್ಬೋದು ಹೀಗೇ. ಓಕೆ, ಯಾವುದೇ ಒಂದು ತಪ್ಪಿನ ಸುಳಿ ಆಗಲಿ ಇನ್ನೊಂದಾಗಲಿ ಇಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಅಣ್ಣ ಮೊದಲಿಗೆ ನಮಸ್ಕಾರ. ನಿಮ್ಮ ಹೆಸರು? ಯಾವ ಊರು ಹೊರ್ತಾವು? ಮಾದೇವರು ಎಲ್ಲಿ ಬರುತ್ತೆ ಅದು? ದುದ್ದ ಪಕ್ಕ. ಅಂದರೆ ನಿಮ್ಮೂರಿಗೆ ಅಡ್ರೆಸ್ಸು ಹೋಬಳಿ ಯಾವುದೂ ಇಲ್ವಾ? ದುದ್ದ ಹೋಬಳಿ ಯಾವ ತಾಲೂಕು? ಮಂಡ್ಯ ತಾಲೂಕು. ಎಷ್ಟು ವರ್ಷದಿಂದ ನೀವು ಈ ದನಕರ ಕಟ್ಕೊಂಬಂದಿರೋದು? ನೀವು 10 ವರ್ಷದಿಂದ ಕಟ್ತಾಯಿದ್ದೀರಾ. ಈ ತೆಗಿಯೋಕ್ಕೆ ನೀವೇ ಹೋಗ್ತೀರಾ ಅಥವಾ ಎಲ್ಲ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತೀರಾ? ನೀವೇ ಹೋಗ್ತೀರಾ. ಎಲ್ಲಿ ತೆಗಿತೀರಾ? ಯಾವ ಕಡೆ? ಹಳ್ಳಿ ಮೇಲೆ ಹೋಗಿ ತೆಗಿತೀರಾ. ಓಕೆ, ಈಗ ಹಳ್ಳಿ ಮೇಲೆಲ್ಲ ಹೋಗಿ ದನ ಕರುಗಳನ್ನು ನೀವು ತೆಗಿತೀರಲ್ಲ, ಯಾವ ಬೆಲೆಯಲ್ಲಿ ನೀವು ಅತಿ ಹೆಚ್ಚಾಗಿ ದನ ತೊಗೊತೀರಾ? ಕಡಿಮೆ ಬೆಲೆಯಲ್ಲಿ ತೊಗೊತೀರಾ? ಜಾಸ್ತಿ ಬೆಲೆ ಕೊಡ್ತೀರಾ? ಕರ ಇದ್ದಂಗೆ. ಓಕೆ, ಈಗ ಈ ದನಗಳನ್ನು ನೀವು ಜೊತೆನೇ ತಂದಿರೋದಾ ಅಥವಾ ಕೂಟ ಮಾಡಿದ್ರಾ? 120 ನೀವೇ ಕೂಟ ಮಾಡಿದ್ದು. ಈಗ ಇದನ್ನೆಲ್ಲ ಯಾವ ಕಡೆ ಪರ್ಚೇಸ್ ಮಾಡಿದ್ದು? ಓಕೆ, ಮಾಗಡಿದು. ಓಕೆ, ಎರಡನ್ನೂ ಕೂಡ ಒಂದೊಂದು ಕಡೆಯಿಂದ ತಗೊಬಂದು ನೀವು ಕೂಟ ಮಾಡ್ತೀರಲ್ಲ, ಕೂಟ ಮಾಡಬೇಕಾದ್ರೆ ಇವೆರಡು ನಿಂತ್ಕೊಳ್ಳುತ್ತೆ, ಇವೆರಡು ಕೂಟ ನಿಲ್ಲುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಆ ಥರ. ಈಗ ನೀವು ಇದರಲ್ಲಿ ಏನು ಕೆಲಸ ಮಾಡೋದು? ಉಳು ಕೆಲಸ ಮಾಡ್ತೀರಾ. ಅಂದರೆ ಈಗ ತಡಿ ನಾನು ಎತ್ಕೊಳ್ಸಿ ಹಾಕಿದ್ದೀನಿ, ಚೆನ್ನಾಗೆ ತಿನ್ನಿಸಿ ಉಣಿಸಿ ಮಡಿಕೊಂಡಿದ್ದೀನಿ ಅಂತೇಳಿ ಶೋಕಿ ಎಲ್ಲ ಮಾಡಲ್ಲ, ಕೆಲಸ ಮಾಡಲೇಬೇಕು. ಶೋಕಿ ಅಂದರೆ ಜಾತ್ರೆ ಅಷ್ಟೇ, ಇನ್ನೇನಿದ್ರು ಬರೀ ಉಳುಮೆ ಕೆಲಸ. ಓಕೆ, ಇದನ್ನು ಬಿಟ್ಟರೆ ಇನ್ನೂ ಎಷ್ಟು ಜೊತೆ ಇದ್ದಾವೆ ನಿಮ್ಮವು? ಒಂದೇ ಏರು. ಪ್ರತಿ ವರ್ಷ ಒಟ್ಟಿನಲ್ಲಿ ಒಂದೇರಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ಓಕೆ, ಈಗ ಈ ದನಗಳಿಗೆಲ್ಲ ಏನು ತಿಂಡಿ ಕೊಡ್ತೀರಾ ಜಾಸ್ತಿ? ಹಾಂ, ಇಷ್ಟೆಲ್ಲ ಖರ್ಚು ಮಾಡ್ತೀರಲ್ಲ, ನಿಮಗೆ ಮಾರಿದಾಗ ಲಾಭ ಬರಲಿಲ್ಲ ಅಂದರೆ ಹೆಂಗೆ ಬೇಜಾರಾಗುತ್ತಾ? ಓಕೆ, ಆ ಥರ. ಅಲ್ಲ, ಈಗ ಲಾಭ ಬರಲಿಲ್ಲ ಅಂದಾಗ ನಷ್ಟ ಆಯಿತು ಅಂದಾಗ ಏನು ಬೇಜಾರಾಗಲ್ವಾ? ಸಾಕಬೇಕು ಅನ್ನೋ ಆಸೆ ಅಷ್ಟೇ. ಓಕೆ, ಈಗ ಯಾರಾದರೂ ಕೇಳಿದ್ರೆ ಇವನ್ನೆಲ್ಲ ಕೊಡ್ತೀರಾ? ಓಕೆ, ನಿಮ್ಮ ಮೊಬೈಲ್ ನಂಬರು? ಓಕೆ, ಈಗ ನಿಮ್ಗೆ ಇವು ಏನು ಬೆಲೆಗಾಗಿದ್ದು? ನಿಮಗೆ? ಓಕೆ, ಇವಾಗ ಏನು ಹೇಳ್ತಾ ಇದ್ದೀರಾ ಬೆಲೆ ನೀವು? ಇವಾಗ 3.5 ಹೇಳ್ತಾ ಇದ್ದೀರಾ. ಎಷ್ಟು ತಿಂಗಳಾಯಿತು ನೀವು ತಂದು ಸಾಕಕ್ಕೆ ಸ್ಟಾರ್ಟ್ ಮಾಡಿ? 1.5 ತಿಂಗಳು. ಓಕೆ, ಅಂದರೆ ಹತ್ತತ್ರ ವರ್ಷ ಹುಲ್ಲು ಹಾಕ್ದಂಗೆ ಆಯಿತು ಒಂದು ಲೆಕ್ಕಾಚಾರದಲ್ಲಿ. ಓಕೆ, ಯಾಕಂದರೆ ಕಷ್ಟಪಟ್ಟಿದ್ದೀರಾ, ನಿಮಗೂ ಒಂದು ಖುಷಿ ಆಗುತ್ತೆ. ಈ ಥರ ಎಲ್ಲ ಜಾತ್ರೆ ಮಾಡಿದಾಗ ಹೆಂಗೆ ಅನ್ಸುತ್ತೆ ಮನೆಯಿಂದ ಹೊರಗಡೆ ಬಂದು? ಬೇಜಾರಾಗೋದಿಲ್ಲ. ಓಕೆ, ಅಣ್ಣ ಮೊಬೈಲ್ ನಂಬರು? 8147261237. ಮಾದೇವ್ ಅಂತ ಇವರು, ಇಲ್ಲೇ ದುದ್ದಾದವರು. ಸೊ ತುಂಬ ಒಂದು ಖುಷಿ ಆಗುತ್ತೆ, ಯಾಕೆಂದರೆ ನಾವು ನೋಡಿದಾಗ, ಯಾಕೆಂದರೆ ರೈತರ ಮನೆಯಲ್ಲಿ ದನಗಳು ಸಿಗ್ತವೆ, ರೈತರುಗಳಿಗೆ ಅನುಕೂಲ ಆಗುತ್ತೆ. ರೈತರ ಮನೆಯಿಂದ ರೈತರ ಮನೆಗೆ ಹೋದರೆ ಪರವಾಗಿಲ್ಲ, ಅಟ್ಲೀಸ್ಟ್ ದಳ್ಳಾಳಿ ಕೈಗೆ ಹೋದರೆ ನಮ್ಮ ಜೋಬಲ್ಲಿರೋದು ಕತ್ರಿ ಆಗೋಯ್ತದೆ ಅನ್ನೋ ಲೆಕ್ಕಾಚಾರಕ್ಕೆ. ಹಂಗೆ ಏನು ಮಾಡೋಣ, ನಮಗೆ ರೈತರ ಮನೆ ದನ ಸಿಗ್ತವೆ ಅಂತ ಹೇಳಿದಾಗ ಅದನ್ನು ಯೂಟ್ಯೂಬಲ್ಲಿ ಅದನ್ನು ರೆಸ್ಪಾನ್ಸ್ ತೊಗೊಂಡು ನಾವು ಹೇಳಿದಾಗ ಒಂದು ಜಾತ್ರೆಗಳಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಬಂದರೆ ಅಟ್ಲೀಸ್ಟು ತಗೊಳ್ಳೋರಿಗೆ ಮತ್ತು ಮಾರೋರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಇನ್ನು ಮುಂದೆ ದಯವಿಟ್ಟು ಹಾಕಿದಾಗ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಶೇರ್ ಮಾಡಿ, ಲೈಕ್ ಮಾಡ್ತಾ, ಅಟ್ಲೀಸ್ಟು ಒಂದು ರೈತರ ಮನೆಯಿಂದ ದನ ಸಿಗುತ್ತೆ ಅಂದಾಗ ಅಂಥ ಜಾಗಕ್ಕೆ ಹೋಗಿ ದನ ತೊಗೊಳ್ಳಿ. ಯಾಕೆಂದರೆ ಎಲ್ಲಿಂದನೋ ಬಂದಿರ್ತೀರಾ ಅಥವಾ ನೀವು ಸಾಕಬೇಕು ಅನ್ನೋ ಆಸೆ ಇಟ್ಕೊಂಡು ಹೋಗಿರ್ತೀರ. ಯಾವುದೋ ದಳ್ಳಾಳಿ ಮನೇಲಿ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಚೀಟಿ ಹಾಕ್ಬಿಟ್ಟು ಕಷ್ಟಪಟ್ಟು ಎತ್ಕೊಂಡು ಕೊಟ್ಟರೆ ಅದರಿಂದ ಏನೂ ಸಿಗೋಲ್ಲ. ಅಟ್ಲೀಸ್ಟ್ ರೈತನ ಮನೇಲಿ ತೊಗೊಂಡ್ರೆ ನಿಮಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ, ಇವತ್ತಿಗೆ ಅನುಕೂಲ ಅಲ್ಲ ಅಂತ ಅನ್ಸಿದ್ರು ಒಂದು ದಿನ ತುಂಬ ಉಪಯೋಗಕ್ಕೆ ಬರುತ್ತೆ, ತುಂಬ ಒಂದು ಖುಷಿ ಆಗುತ್ತೆ. ಓಕೆ ಅಣ್ಣ, ಈಗ ಈ ದನ ಕರುಗಳನ್ನು ಸಾಕಿದ್ರಲ್ಲ, ನಿಮ್ಮ ಮನೇಲಿ ಯಾರು ನಿಮ್ಗೆ ಅಪೋಸ್ ಮಾಡಲ್ವಾ? ಏನಕ್ಕೆ ಇದೆಲ್ಲ ಬೇಕು ನಿನಗೆ ಅಂತ? ಯಾರು ಏನೋ ಅನ್ನಲ್ಲ. ಒಟ್ಟಲ್ಲಿ ನೀವು ದನ ಕರ ಸಾಕೋರು ಯಾರು ಕೇಳಲ್ಲ. ಎಲ್ಲ ಯಾರು ನೋಡ್ಕೊತಾರೆ? ಅಪ್ಪ ನೀವು ಇಬ್ಬರು ನೋಡ್ಕೊತೀರ, ಅದು ಬಿಟ್ಟರೆ ಬೇರೆ ಯಾರ್ದು ಏನು ತೊಂದರೆ ಏನಿಲ್ಲ. ಹಂಗಾಗಿ ಓಕೆ, ಈಗ ಜಾತ್ರೆ ಮಾಡಿದ್ದೀರಾ,
ಖುಷಿ ಪಟ್ಟಿದ್ದೀರಾ. ಈ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ? ಹಾಂ, ಮಾಗಡಿ ಒಟ್ಟಲ್ಲಿ ಒಂದು ವರ್ಷಕ್ಕೊಂದು 4-5 ಜಾತ್ರೆ ಮಾಡೇ ಮಾಡ್ತೀರಾ ಹಂಗೆ. ಈಗ ಈಗ ವರ್ಷಕ್ಕೆ ಒಂದು ಜೊತೆ ಆದರೂ ಮಾರ್ತೀರಾ, 2 ಜೊತೆ ಮಾರ್ತೀರಾ? ಒಂದು ವರ್ಷಕ್ಕೆ 4ರಿಂದ 5 ಮಾರ್ತಾ ಇದ್ದೀರಾ. 1 ಲಕ್ಷ ಲಾಭ ಅಂದರೂ 5 ಲಕ್ಷ ಈ ವರ್ಷ. ಹಾಂ, ಅಂದರೆ ಈಗ 5 ಲಕ್ಷ ಗ್ಯಾರಂಟಿ ಲಾಭ ಬಂದಿದೆಯಾ? ಅಂದರೆ ಗ್ಯಾರಂಟಿಯಾಗಿ ನಿಮಗೆ ಬಂದದೆ ಅಂತ ಆಯಿತು ನೋಡ್ರಿ. ಕರೆಕ್ಟಾಗಿ ರೈತರು ಖುಷಿಯಾಗಿ ನಿಜ ಹೇಳ್ತಾವ್ರೆ, ಅದು ನಿಜನೇ ನೋಡಿ. ಅದು 100 ರೂಪಾಯಿ ಲಾಭ ಬರಲಿ, ಲಾಭ ಬಂದದೆ ಅಂದಾಗ ಅದು ಖುಷಿನೇ ಬೇರೆ. ಆ ಥರ ಇವಾಗಿನ ಸೋಷಿಯಲ್ ಮೀಡಿಯಾ ಬಂದಮೇಲೆ ಈ ಥರ ಎಲ್ಲ ಮೊಬೈಲ್ಗಳಲ್ಲಿ ವೀಡಿಯೋ ಮಾಡೋದು ಎಲ್ಲ ಬಿಡೋದು ಸ್ಟಾರ್ಟ್ ಆದಮೇಲೆ ಜನ ಸಿಕ್ಕಾಪಟ್ಟೆ ಸುಳ್ಳು ಹೇಳೋದು ಕಲ್ತ್ಕೊಬಿಟ್ಟವ್ರೆ. ನಿಮ್ಗೇನು ಅನಿಸುತ್ತೆ ಆ ಥರ? ಹಂಗೆ ಯಾಕೆ ಅಂತಂದರೆ ಕೆಲವ್ರು ಹೇಳ್ತಾರೆ ಈ ಬಸವಣ್ಣನ ಮೆಲವಣಿಗೆ 1 ಲಕ್ಷ ಕೊಟ್ಟೆ ಅಂತಾರೆ, ಅವನಲ್ಲಿ 50,000 ಕೊಟ್ಟಿರಲ್ಲ. ಅದನ್ನ ನೋಡಿದಾಗ ನಮಗೆ ಬೇಜಾರು ಅನಿಸ್ಬಿಟ್ಟಿರುತ್ತೆ, ಅದಕ್ಕೆ ಕೇಳಿದೆ. ಓಕೆನಾ? ಓಕೆ, ಏನು ಬೇಜಾರಿಲ್ಲ ತಾನೇ ನಾವು ಕೇಳಿದ್ರಲ್ಲಿ? ಓಕೆ, ಥ್ಯಾಂಕ್ ಯು.